ಇವತ್ತು ಪ್ರೋಟೀನ್ ಪೌಡರ್ ಮಾಡುವ ಬನ್ನಿ ಗೈಸ್. ಪೌಡರ್ ಮಾಡುವ ವಿಧಾನ. ನಮಸ್ಕಾರ ಎಲ್ಲರಿಗೂ, ಜೈ ಶ್ರೀರಾಮ್. 100 ಡೇಸ್ ಫಿಟ್ನೆಸ್ ಚಾಲೆಂಜ್ ನ ಡೇ 16ಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು 4:15ಗೆ ಅಲಾರಾಮ್ ಹೊಡಿತು. ನಾನು ಎಚ್ಚರ ಆದೆ. ಇನ್ನೂ 10 ನಿಮಿಷ ಮಲ್ಕೊಳ್ಳೋಣ ಅನ್ಕೊಂಡೆ. ಸೀದಾ 5:30ಕ್ಕೆ ಎಚ್ಚರ ಆಗಿದೆ ನೋಡಿ ಗೈಸ್. ಅದಕ್ಕೆ ಬೇಗ ರೋಡಿಗೆ ಬಂದು ವಾರ್ಮ್ ಅಪ್ ಮಾಡ್ಕೊಂಡು ರನ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡೇ ಬಿಟ್ಟೆ. ಇವತ್ತಿನ ರನ್ನಿಂಗ್ ಎಲ್ಲ ಮುಗಿಸ್ಕೊಂಡು ಎಕ್ಸರ್ಸೈಸ್ ನ ಸ್ಟಾರ್ಟ್ ಮಾಡಿದೆ. ಆದ್ರೆ ಕ್ಯಾಮ್ರಾ ಇಟ್ಟಿರೋದೇ ಒಂದ್ ಕಡೆ, ಎಕ್ಸರ್ಸೈಸ್ ಮಾಡ್ತಾ ಇರೋದೇ ಒಂದ್ ಕಡೆ. ಇವತ್ತಿನ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದೆ. ಮನೆಗೆ ಬಂದು ಫ್ರೆಶ್ ಆಗಿ ಅಂಗಡಿ ಓಪನ್ ಮಾಡಿದೆ. ಇವತ್ತು ಬೆಳಗ್ಗೆನೆ ನನಗೆ 400 ರೂಪಾಯಿ ಜುಗಾಡ್ ಆಯ್ತು. ಅದು ಏನಪ್ಪಾ ಅಂದ್ರೆ ಕರೆನ್ಸಿ ಹಾಕೊಂಡು ಅಮೌಂಟ್ ಕೊಡಪ್ಪ ಅಂದ್ರೆ ಅಮೌಂಟ್ ಇಲ್ಲ ಅಂತ ಹೇಳ್ತವನೆ ಇವ್ನು ಡಿಂಗ್ರಿ. ಇವತ್ತು ಓಟ್ಸ್ ಇಲ್ಲ. ಅಂಗಡಿಲೇ ಇಡ್ಲಿ ತಗೊಂಡು ಟಿಫಿನ್ ಮಾಡ್ಕೊಂಡು ನಾನು ಸೀದಾ ಬಂದೆ ಮನೆಗೆ. ಅಲ್ಲಿ ಮಾವಿನ ಹಣ್ಣು ತಗೊಂಡು ಹೋಗೋರು ಬಂದಿದ್ರು. ಅದನ್ನ ಎಣಿಸ್ಕೊಂಡು ಅಮೌಂಟ್ ಎಲ್ಲ ಇಸ್ಕೊಂಡು ನಾವು ಸೀದಾ ಬಂದ್ವಿ ಪ್ರೋಟೀನ್ ಪೌಡರ್ ಮಾಡೋಕೆ. ಬನ್ನಿ ಗಾಯ್ಸ್, ಇವತ್ತು ಮನೆಯಲ್ಲೇ ಪ್ರೋಟೀನ್ ಪೌಡರ್ ಮಾಡುವ ವಿಧಾನ ಹೇಳ್ಕೊಡ್ತೀನಿ. ಪ್ರೋಟೀನ್ ಪೌಡರ್ ಮಾಡೋಕೆ ಇವೆಲ್ಲ ಬೇಕು ನೋಡಿ ಗಾಯ್ಸ್. ಇದು ವಿಮಲ್ ಅನ್ಕೊಂಡ್ರ? ವಿಮಲ್ ಅಲ್ಲ ಗಾಯ್ಸ್, ಬಾದಾಮಿ. ವಿಮಲ್ ಚೀಲದಲ್ಲಿ ಬರುತ್ತೆ ಈ ಬಾದಾಮಿ ಪ್ಯಾಕೆಟ್. ಅದನ್ನ ಸ್ವಲ್ಪ ತಗೊಂಡಿದ್ದೆ. ಇವಾಗ ಅವನ್ನೆಲ್ಲವನು 5 ನಿಮಿಷ ಹಂಚಿನ ಮೇಲೆ ಹಾಕಿ ಹುರ್ಕೋಬೇಕು. ಇವನ್ನೆಲ್ಲ ಹುರ್ಕೊಂಡಿದ್ದೀನಿ ನೋಡಿ ಗಾಯ್ಸ್. ಇವಾಗ ಇವನ್ನೆಲ್ಲ ಸೇರಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿಲ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅವನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಈ ತರ ಆಗುತ್ತೆ ಪ್ರೋಟೀನ್ ಪೌಡರ್. ಬಡವರಿಗೆ ಇದೇ ನಮಗೆ ಪ್ರೋಟೀನ್ ಪೌಡರ್. ಏನಂತೀರಾ? ಇದನ್ನ ನೋಡ್ಕೊಳ್ಳಿ, ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಫಿಟ್ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಸಿಗುವ ಗಾಯ್ಸ್, ಬಾಯ್.